ಹಲೋ ವಿಶ್ವನಾಥ್, ಯಾಕೆ ಹೀಗೆ ಮಂಕಾಗಿ ನಿಂತು ಬಿಟ್ಟೆ? ನೀನ್ ಹುಡ್ಕೊಂಡ್ ಬಂದಿರೋ ನಂಬರ್ 13 ಸೆಕೆಂಡ್ ಕ್ಲಾಸ್ ನೆಹರು ನಗರ್ ಇದೇನೆ. ಲಲಿತಾ, ಲಲಿತಾ, ನೀನ್ ನೋಡೋಕೆ ಕ್ಯಾಟ್ಮನಲ್ಲಿ ಕೃಷ್ಣಪ್ಪನ್ ಮಗ ಬಂದಿದ್ದಾನೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ. ಇಲ್ಲ, ಇನ್ನೊಂದ್ ದಿನ ಬರ್ತೀನಿ. ಇನ್ನೊಂದ್ ದಿನ ಬಂದ್ರೆ 32 ಹಲ್ಲು ಉದುರಿಸ್ತೀನಿ. ಮರ್ಯಾದೆಯಾಗಿ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗು. ಲಲಿತಾ, ಈ ಅಯೋಗ್ಯ ನನ್ನ ಮಗ ನಾನು ಅಣ್ಣ ಮದುವೆ ಆಗಿರೋದು ಸುಳ್ಳು, ನೀ ಸುಳ್ಳು ಸಾಕ್ಷಿ ಹೇಳಿ ಇವನ್ ಮದುವೆನ ಹಾಳು ಮಾಡಿದೀಯಾ ಅಂತ ತಿಳ್ಕೊಂಡು ನಿನ್ನ ವಿಚಾರಿಸ್ಕೊಳಕ್ ಬಂದಿದ್ದಾನೆ. ನನ್ನ ವಿಚಾರಿಸೋದಕ್ಕಿಂತ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರೆಕಾರ್ಡ್ಸ್ ರೆಫರ್ ಮಾಡ್ಲಿ. ಸತ್ಯ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಯ್ತೇನಲ್ಲೇ ಕತ್ತೆ ಮಗನೇ, ಇವತ್ತೇ ಕೊನೆ. ಇನ್ನೊಂದ್ಸಲ ನಮ್ ವ್ಯವಹಾರದ ಮಧ್ಯೆ ತಲೆ ಹಾಕಿದ್ರೆ ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಹುಷಾರ್. ಗೆಟ್ ಔಟ್, ಗೆಟ್ ಔಟ್. ಯಾರು ಇಲ್ದಿರುವಾಗ ಅವ್ರೇನಾದ್ರೂ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೆ ಯಾಕೆ ಹೆದರ್ಕೋತಿಲ್ಲ ಅಂತ? ನೀನ್ ಕೈ ಹಿಡಿಯೋ ಗಂಡ ಎಂಥವನು, ಎಷ್ಟು ಹುಷಾರಾಗಿರೋನು, ಅಂಥ ಒಂದ್ ದೃಷ್ಟಿ ಇಲ್ಲಿರುವಾಗ ಇಂಥ ಹುಚ್ಚನಾಯಿಗಳು ನೆರಳು ಬೀಳೋದಿಲ್ಲ. ಧೈರ್ಯವಾಗಿರು. ಅರುಣ, ಕೆಲಸಗಾರರೆಲ್ಲ ನಮ್ ಪರವಾಗಿ ಮಾತಾಡಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸಿದ್ರು. ಆಮೇಲೆ ಯಾರಮ್ಮ ಫೋನು? ಓ ಎಸ್, ಥ್ಯಾಂಕ್ ಯು ವೆರಿ ಮಚ್. ಅರುಣ, ಏನದು ವಿಷಯ? ಅರುಣ, ಏನಾಯ್ತು? ಅಶೋಕ್, ನಾನ್ ನಿಮ್ಗೆ ದ್ರೋಹ ಮಾಡ್ಬಿಟ್ಟೆ. ಏನ? ಹೌದು, ಮನಸಾರ ಪ್ರೀತಿಸಿದ್ದ ನಿಮ್ಮನ್ನು ಮರೆತು ತುಂಬಾ ನೋಯಿಸ್ಬಿಟ್ಟೆ. ಈಗ ನಿನಗೆಲ್ಲ ಜ್ಞಾಪಕ ಬರ್ತಾ ಇದೆ. ಏನ್ ಜ್ಞಾಪಕ ಬಂತು? ಜನವರಿ 14ನೇ ತಾರೀಕು ನನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಮದ್ರಾಸ್ಗೆ ಹೋದಾಗ ನಿಮ್ಮನ್ನು ನನ್ನ ಜೊತೆ ಬರ್ಲೇಬೇಕು ಅಂತ ಕರ್ಕೊಂಡು ಹೋಗಿದ್ದೆ. ಸೆಪ್ಟೆಂಬರ್ 16ನೇ ತಾರೀಕು ನಾವೆಲ್ಲರೂ ಕಾಶ್ಮೀರ್ ಹೋದಾಗ ನನ್ನ ಬಲವಂತಕ್ಕೆ ಅದೇ ಫ್ಲೈಟ್ ನಲ್ಲಿ ನನ್ನ ಹಿಂದಿನ ಸೀಟ್ ನಲ್ಲಿ ನೀವು ಕೂತ್ಕೊಂಡು ಬಂದ್ರಿ. ಒಂದಿನ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಬೋಟ್ ಹೌಸ್ ನಲ್ಲಿ ನಿಮ್ ಜೊತೆ ರಾತ್ರಿ ಎಲ್ಲ. ಅಶೋಕ್, ನಡೀರಿ ಹೋಗೋಣ. ಎಲ್ಲಿಗೆ? ಮನೇಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ, ಎಲ್ಲಾದ್ರೂ ಹಾಯಾಗಿ ತಿರ್ಗಾಡ್ಕೊಂಡ್ ಬರೋಣ. ಸರಿ, ನಿಮ್ ತಾಯಿನೂ ಕರಿ. ಬಟ್ಲರ್ನ ಡ್ರೈವರ್ನ ಎಲ್ರೂ ಕರೀರಿ. ನಾವಿಬ್ರೇ ಹೋಗೋಣ ಅಂದ್ರೆ? ಸರಿ, ನಡಿ ಹೋಗೋಣ.
ಮರಿಸುವೆಯ ನನ್ನ ಬಂಗಾರಿ ಮರಿಸುವೆಯ ನನ್ನ ವೈರಾರಿ ನಟಿಸುವೆಯ ನನ್ನ ಪಡಿಸುವರೆ ಕಳಕುವೆಯ ನನ್ನ ಸುಕುಮಾರಿ ಅರಿಕೆಯ ಎಂದು ನೀನು ನನ್ನ ಅಳದಿರು 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 ಚಿನ್ನ ಏ ಚಿನ್ನ ನಿನ್ನಲ್ಲೊಂದು ಹೊಸತನವ ಹಿಂದೆ ನೋಡಿದೆ ನನ್ನಲ್ಲೊಂದು ಹೊಸ ಬಯಕೆ ಹಿಂದೆ ನೋಡಿದೆ ನಾನಿಂದ ಸೇರಿದೆ ಮೇಡಮ್ ಸ್ವೀಟ್ಸ್ ನೀನೇ ತಿನ್ನು. ಅಲ್ಯಾಕ್ ಕೊಡ್ತೀವ ಸ್ವೀಟು ಇಲ್ಲಿ ಕೊಡು. ಆಹಾ. ಗೋವಿಂದ ಗೋವಿಂದ ದೇವಕಿ ಕಂದ ಎಂದೆಂದು ಗತಿ ನಿನ್ನ ಪಾದಾರವಿಂದ. ಸತ್ಯಾನಂದ ನಿತ್ಯಾನಂದ ವಿಚಿತ್ರವಾಗಿದೆಯೇ ಸ್ವಾಗತ. ಶುರು ಮಾಡ್ಕೊಂಡ್ರಾಯ್ತು ಭಗವದ್ಗೀತಾ. ಮನೆಯಲ್ಲಿ ಸೀತಾ, ಹೋಟ್ಲಲ್ಲಿ ಗೀತಾ, ಫೋನ್ನಲ್ಲಿ ವಿನೂತ, ಪಾರ್ಕ್ನಲ್ಲಿ ಸವಿತಾ, ಕಾರ್ನಲ್ಲಿ ಕವಿತಾ, ಬೆಡ್ನಲ್ಲಿ ಬಬಿತಾ. ಓಕೆ ನನ್ನ ಮಕ್ಕಳ ಇವತ್ತಿಗೆ ನಿಮ್ ಋಣ ತೀರ್ಗಾಯ್ತು. ನಾನಿಂದು 10 ಜನ ಹುಡುಗಿರ್ ಸಂಬಂಧ ಇಟ್ಕೊಳ್ತೀನಿ. ಬೇಕಾದ್ರೆ ನಿಮಗೆ ಕಲರ್ ಫೋಟೋ ತೆಗೆಸ್ಕೊಡ್ತೀನಿ, ಪೇಪರ್ ನಲ್ಲಿ ಹಾಕ್ಸಿ, ಪೋಸ್ಟ್ ಹಚ್ಚಿ. ಐ ಡೋಂಟ್ ಕೇರ್. ಇವತ್ತು ಒಂದಿನ ಈ ಪೋಸ್, ನಿಮ್ಮಪ್ಪನಿಗೊಂದು ನ್ಯೂಸ್. ಬರೋ ಆಸ್ತಿ ಎಲ್ಲ ಕ್ಲಾಸ್. ಅಯ್ಯ ಬೇಕನಾಸಿಗಳ ನಮ್ಮ ಅಪ್ಪನಿಗಾಗ್ಲೇ ಹೇಳಾಯ್ತು. ಏನಂದ್ರು? ಅವ್ರ ಸರ್ವಿಸ್ಗಿಂತ ನನ್ ಸರ್ವಿಸೇ ಕಮ್ಮಿ ಅಂತೆ. ನಿನಗಾದ್ರೆ ಅರ್ಧ ಡಜನ್ನು, ನನ್ಗಾದ್ರೆ ಲೆಕ್ಕವೇ ಇಲ್ಲ ಅಂದ್ರು. ನಿಮ್ಮಪ್ಪನ ಬಾಯೇನೋ ಮುಚ್ಚಿಸ್ದಿ, ನಿನ್ ಹಿಡ್ತಿ ಬಾಯಿನ ಅದನ್ನ ಪೂರ ಹೇಳಾಯ್ತು. ನಿಮ್ ಹೆದರ್ಕೊಂಡು ಸಾಯೋದಕ್ಕಿಂತ ಅವಳ ಕಾಲಿಗೆ ಬಿದ್ದು ತಪ್ಪೊಪ್ಕೊಂಡಿದ್ರಿಂದ ಎಷ್ಟೋ ನೆಮ್ಮದಿ ಸಿಕ್ತು. ಸತ್ಯಾನಂದ, ನಿತ್ಯಾನಂದ, ನಮ್ಮ ಕುಷ್ಠರೋಗಿಗಳ ಗತಿ ಅಧೋಗತಿ. ಬಂದ ದಾರಿಗೆ ಸುಂಕ ಇಲ್ಲ. ನಮ್ಮನ್ನ ಎದುರಾಕೊಂಡವ್ರಿಗೆ ಬಹಳೇ ಇಲ್ಲ. ನೋಡಿ ಹ್ಮ್. ಇನ್ಸ್ಪೆಕ್ಟರ್, ಇವರೇ ಅಪರಾಧಗಳು, ನನ್ನ ಸುಲಿಗೆ ಮಾಡ್ತಿರೋದು. ಕೃಷ್ಣ ಕೃಷ್ಣ ಕೃಷ್ಣ. ನಾವು ಸಾಧುಗಳು, ಸರ್ವಸಂಗ ಪರಿತ್ಯಾಗಿಗಳು. ಸೇವೆನೇ ಪ್ರಾಣ, ತ್ಯಾಗನೇ ಧ್ಯಾನ. ಇವರು ಮಾತು ನಂಬೇಡಿ ಇನ್ಸ್ಪೆಕ್ಟರ್. ಧರ್ಮಾತ್ಮ ಲೆಪ್ರಸಿ ಸೆಂಟರ್ ಹೆಸರಿಕೊಂಡು ನನ್ನ 3 ವರ್ಷದಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೋಡಿ ಜೀವ, ಇಲ್ಲಿವೆ ರಸೀತಿಗಳು. ಪೊಲೀಸ್ ಪರಮಾತ್ಮ, ಇದರಲ್ಲಿವೆ ಧರ್ಮಾತ್ಮರ ಹೆಸರುಗಳು. 2,000 ವಿದ್ವಾನ್ ವೀರಪ್ಪ, 1,000 ಮೇಜರ್ ಮಾದಪ್ಪ, 500 ರುಕ್ಕುಬಾಯ್, 600 ಸಕ್ಕೂಬಾಯ್, ಡಾಕ್ಟರ್ ಶ್ರೀಕಾಂತ್, ಆಕ್ಟರ್ ಲಕ್ಷ್ಮೀಕಾಂತ್. ಇಂಥ ಗಣ್ಯ ವ್ಯಕ್ತಿಗಳಿಗೆ ನಾವು ಬ್ಲಾಕ್ ಮೇಲ್ ಮಾಡೋಕ್ಕಾಗತ್ತೆಯೇ? ಅವ್ರ ಹತ್ರ ಹಣ ವಸೂಲ್ ಮಾಡಕ್ಕಾಗತ್ತೆ? ಬೇಕಾದ್ರೆ ನೀವೇ ಫೋನ್ ಮಾಡಿ ಕೇಳಿ. ಮಿಸ್ಟರ್ ಚಲಂ, ನಮ್ಮ ಕುಷ್ಠರೋಗಿಗಳು ಮೊದಲೇ ಪಾಪ ಮಾಡಿರೋದು, ಶೋಕದಿಂದ ನಳತಾ ಇರೋದು. ಅವರಿಗೆ ಬೇಡ ನಿಮ್ಮ ಹಣ, ಬೇಕಾದ್ರೆ ಬಿದ್ದೋಗ್ಲಿ ಅವರ ಹೆಣ. ಇದುವರೆಗೂ ನೀವು ಎಷ್ಟು ಡೊನೇಷನ್ ಕೊಟ್ಟಿದ್ದೀರಾ? 7,600 ರೂಪಾಯಿ. ಸತ್ಯಾನಂದ, ಚೀಲ ತೆಗಿ, ಹಣ ಒಗಿ. 5,000, 2,000, 600, 7,600. ಗೋವಿಂದ ಗೋವಿಂದ ದೇವಕಿ ಕಂದ, ಎಂದೆಂದು ಗತಿ ನಿನ್ನ ಪಾದಾರವಿಂದ. ಆಶ್ಚರ್ಯವಾಗಿದೆಯಲ್ಲ ಮಿಸ್ಟರ್ ಚಲಂ, ಇವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು.